ರಾಜ್ಯಕ್ಕೆ ಬಿ ಜೆ ಪಿಗೆ 113 ಭಾಳ ಬೇಡ ಅಷ್ಟರ ಶಕ್ತಿ ಇದೆಯಾ ಅನ್ನೋದನ್ನು ಅವ್ರು ಸ್ವತಃ ವಿಚಾರ ಮಾಡಬೇಕಾಗಿದೆ. ಯಡಿಯೂರಪ್ಪನವರು ನಮ್ಮ ಯತ್ನಾಳವರು ಈ ಸಾರಥಿ ಯಡಿಯೂರಪ್ಪನವ್ರು 113 ಇಲ್ಲಿವರೆಗೆ ಗೆಲ್ಲಕ್ಕಾಗಿಲ್ಲ. ಯಡಿಯೂರಪ್ಪನವ್ರು ಹುದ್ದೆ ಹೇಳಿದ್ರೆ 105 ಹಿಂದೆ ಬಂದಿತ್ತು. ಆ ಸಂದರ್ಭದಲ್ಲ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಸಮ್ಮಿಶ್ರ ಸರ್ಕಾರ ಕೆಡವಿದ್ರು. ನಮ್ಮ ಇವ್ರದ್ದು ಯಾರೋ HDK ಅವರು ಇವ್ರು ಮಾಡಿಕೊಂಡ್ರು 17 ಮಂದಿನ ತೊಗೊಂಡೋಗಿ. ಇದರ ಇತಿಹಾಸ ಈಗ ಹಂಗೆ ಅವ್ರಿಗೂ ಆಗಿಲ್ಲ 113 ಹೊಡಿಲಿಕ್ಕೆ. ಯತ್ನಾಳ್ರಿಗೆ ಆಗ್ತದಲ್ಲ 113 ಹೊಡೆಯುವಂಥದ್ದು ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ. ಅದರಲ್ಲೂ ಅವ್ರ ಮುಖ್ಯ ಸ್ಟಾಂಚ ಅತ್ಯಂತ ಕಠೋರವಾಗಿ ಹಿಂದುತ್ವವಾದಿಗಳು. ಹೀಗಾಗಿ ಅವರು ಗೆಲ್ತಾರೆ. ಕರ್ನಾಟಕದಲ್ಲೇ ರಾಜ್ಯ ಬಿ ಜೆ ಪಿಯಿಂದ ರಾಜ್ಯದಲ್ಲಿ ಆಡಳಿತ ಮಾಡಿಸ್ತಾರ ಅಂದ್ರೆ ಅದು ಸಹಿತ ಗಟ್ಟಿಯಾಗಿ ಹೇಳುವಂಥವ್ರು ಯಾರಿಲ್ಲ. ಪ್ರಯತ್ನ ಮಾಡೋದ್ರಿ ನಾವೆಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಪ್ರಯತ್ನ ಮಾಡೋದು ಅಂತೇಳಿ ಆ ಪ್ರಯತ್ನ ಯಶಸ್ವಿ ಅಷ್ಟು ಮಟ್ಟಿಗೆ ಆಗ್ಬೋದು, ಏನಾಗ್ಬೋದು ಏನಾನು ಹೇಳ್ಬೇಕಷ್ಟ. ಏನೂ ಇರಲಿ, ಯತ್ನಾಳರ ಒಂದು ಏನಪ್ಪ ಅಂತಂದ್ರೆ ಅವ್ರನ್ನ ಮೆಚ್ಚುವಂಥದ್ದು ಏನಪ್ಪ ಅಂತಂದ್ರೆ ಎಟ್ ಎನಿ ಕಾಸ್ಟ್ ಯಾವುದೇ ಪ್ರಸಂಗದಲ್ಲಿ ಏನೇ ಆಗಲಿ ಯಡಿಯೂರಪ್ಪನವರಿರೋವರೆಗೆ ನಾನು ಬಿ ಜೆ ಪಿಯಲ್ಲಿ ಎಂಟ್ರಿ ಆಗೋದಿಲ್ಲ ಅನ್ನುವಂಥದ್ದು. ಇನ್ನೇನಾದರೂ ಬಿ ಜೆ ಪಿ ಬಿಟ್ಟು ವಿಷಯ. ಬಿ ಜೆ ಪಿ ಇಲ್ಲಿವರೆಗೆ ವರ್ತನೆ ನೋಡಿದರೆ ಬಿ ಜೆ ಪಿ ಅಷ್ಟು ಸುಲಭವಾಗಿ ಯಡಿಯೂರಪ್ಪನ ಬಿಟ್ಟು ಕೊಡ್ತದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಈಗ ಪೆಟ್ಟು ತಿಂದಿದ್ದಾರೆ 2023 ಹೊಡೆತ ತಿಂದಿದ್ದಾರೆ. ಇನ್ನೊಂದು KGP ಮಾಡಿದಾಗ ಪೂರ್ತಿ ಎಲ್ಲ ಕಚ್ಚಿತ್ತು ಈ ಬಿ ಜೆ ಪಿ. 2023 ಪರಿಸ್ಥಿತಿ ಅದಾಯಿತು. ಅದಕ್ಕಾಗಿ ಅವರು ಹಾಲನ್ನು ಊದಿ ಕುಡಿತಾ